ಹೇ ಆಡಿಯನ್ಸ್, ಇದೀಗ BEML ಲಿಮಿಟೆಡ್ನಲ್ಲಿ ಇದೀಗ ಗ್ರೂಪ್ ಡಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಒಟ್ಟು 362 ವೇಕೆನ್ಸೀಸ್ ಖಾಲಿ ಇರುತ್ತೆ. ಈ ಒಂದು ವೇಕೆನ್ಸಿಗೆ ಬಂದು ಯಾರೆಲ್ಲ 12th ಅಥವಾ ITI ಮುಗಿಸಿದ್ರು ಅಂಥವ್ರು ಈ ಒಂದು ವೇಕೆನ್ಸಿಲಿ ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು BEML ಲಿಮಿಟೆಡ್ನ ವೇಕೆನ್ಸೀಸ್ ಬಂದು ಇದು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಆಗಿದೆ. ಇದು ಟೆನ್ಯೂರ್ ಬೇಸ್ಡ್ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ನ ವೇಕೆನ್ಸೀಸ್ ಆಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಯಲ್ಲಿ ಇದೀಗ ಆಪ್ರೇಟರ್ನ ಟೆನ್ಯೂರ್ ಬೇಸಿಸ್ನ ವೇಕೆನ್ಸೀಸ್ ಆಗಿದ್ದು ಇದರಲ್ಲಿ ಬಂದು ನಿಮಗೆ ಗ್ರೂಪ್ ಡಿ ವೇಕೆನ್ಸೀಸ್ ಆಗಿರುತ್ತೆ. ITI ಫಿಟ್ಟರ್, ಟೆನ್ಯೂರ್, ವೆಲ್ಡರ್, ಮೆಕ್ಯಾನಿಸ್ಟ್ ಆ್ಯಂಡ್ ಎಲೆಕ್ಟ್ರಿಷಿಯನ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ಈ ಒಂದು ವೇಕೆನ್ಸಿಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು NTC ಅಥವಾ NCVT ಅಂದರೆ ITI ಯಾರೆಲ್ಲ ಅಟ್ಲೀಸ್ಟ್ 60% ಮಾರ್ಕ್ಸ್ ಒಂದಕ್ಕೆ ಪಾಸ್ ಆಗಿರೋರು ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ITI ಫಿಟ್ಟರ್ನ 127 ಅಂದರೆ 177 ವೇಕೆನ್ಸೀಸ್ ಇರುತ್ತೆ. ಟರ್ನರ್ನ 93 ವೇಕೆನ್ಸೀಸ್, ವೆಲ್ಡರ್ನ 44 ವೇಕೆನ್ಸೀಸ್, ಮೆಕ್ಯಾನಿಸ್ಟ್ಗೆ 40 ವೇಕೆನ್ಸೀಸ್, ಎಲೆಕ್ಟ್ರಾನಿಸ್ಟನ್ಗೆ 58 ವೇಕೆನ್ಸೀಸ್ ಅನ್ನೋದು ಖಾಲಿ ಇದೆ. SC ST OBC EWS ಅಭ್ಯರ್ಥಿಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ಅಪ್ಪರ್ ಏಜ್ ಲಿಮಿಟಲ್ಲಿ ಬಂದು ಜನರಲ್ ಆಗಿ EWSಗೆ 29, SC STಗೆ 34, ಇನ್ನು OBCಗೆ 32 ಇಯರ್ಸ್ ಆಗಿದೆ. ಇದರಲ್ಲಿ ನಿಮಗೆ ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಿನಿಮಮ್ ಪರ್ಸೆಂಟೇಜಲ್ಲಿ SC ST PWBDಗೆ ರಿಲ್ಯಾಕ್ಸೇಷನ್ ನೀಡಲಾಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ರಿಲ್ಯಾಕ್ಸೇಷನ್ ಬಂದು ಯಾರೆಲ್ಲ SC ST ಇದ್ದರೆ ಅವ್ರಿಗೆ 5 ಇಯರ್ಸ್, OBC ಆದರೆ 3 ಇಯರ್ಸ್, PWBDಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಿರೋ ಅಂಥವ್ರು ಅಪ್ಲೈ ಮಾಡ್ತಿರೋ ಅಂಥವ್ರು ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ನ ಕೂಡ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮಗೆ ರೈಟಿಂಗ್ ಟೆಸ್ಟ್ ಇರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಇದನ್ನು ನೀವು ಟೆಸ್ಟ್ಗೆ ನಿಮಗೆ ಆಲ್ ಟಿಕೆಟ್ನ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಒಟ್ಟು 2 ಅವರ್ಸಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗಿದ್ದು ಒಟ್ಟು ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಹಾಗೆ ಇದಕ್ಕೆ ಯಾವುದೇ ಒಂದು ರಾಂಗ್ ಆನ್ಸರ್ಗೂ ಕೂಡ ಮಾರ್ಕ್ಸ್ ಅನ್ನೋದು ಕಟ್ ಆಗೋದಿಲ್ಲ. ಹಾಗೆ ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ನಿಮಗೆ ರೈಟಿಂಗ್ ಟೆಸ್ಟಲ್ಲಿ 45% ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ. 5% ಬಂದು SC ST PWBDಗೆ ರಿಲ್ಯಾಕ್ಸೇಷನ್ ನೀಡಲಾಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಸ್ಯಾಲ್ರಿ ಬಂದು 16,900 ರೂಪಾಯಿ ಮಿನಿಮಮ್ ಸ್ಯಾಲ್ರಿ ಆಗಿದ್ದು ಇದ್ರ ಜೊತೆಗೆ ಡಿಯರ್ನೆಸ್ ಅಲವೆನ್ಸ್, HRA ಮತ್ತು ಪರ್ಕನ್ನು ನೀಡಲಾಗ್ತಾ ಇರುತ್ತೆ. ಹಾಗೆ ಟರ್ನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿ 1,500 ರೂಪಾಯಿ ನೀಡಲಾಗುತ್ತೆ. ಹಾಗೆ ಆ್ಯನ್ಯುವಲಿ ನಿಮಗೆ ಸ್ಯಾಲ್ರಿ ಬಂದು 3% ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಸರ್ಟಿಫಿಕೇಟ್ಸ್ ಏನಂತ ನೋಡೋದು. ಮೊದಲನೇದಾಗಿ ಅಪ್ಲೈ ಮಾಡೋವಂಥವ್ರು www.bemelindia.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಜುಲೈ 10ವರೆಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ 10th ಮಾರ್ಕ್ಶೀಟ್ಸ್, 12th ಸರ್ಟಿಫಿಕೇಟ್, ಹಾಗೆ ಎಲ್ಲ ಮಾರ್ಕ್ಶೀಟ್ನು ಕೂಡ ನೀಡಬೇಕಾಗುತ್ತೆ. ಹಾಗೆ ITI ಟ್ರೈನಿಂಗ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸ್, ಹಾಗೆ ನಿಮ್ಮ ಐಡೆಂಟಿ ಕಾರ್ಡ್ನ ನೀಡಬೇಕಾಗುತ್ತೆ. ಆಧಾರ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಓಕೆ. SC ST OBC PWBD ಈ ಒಂದು ಕ್ಯಾಟಗರಿ ಬಂದು ನಿಮ್ಮ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಇಫ್ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಎಂಕ್ವೈರಿ ಏನಾದರೂ ಇರಿದ್ರೆ recruitment@bemellimited.in ಈ ಒಂದು ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಬಿಫೋರ್ ಅಪ್ಲೈ ಮಾಡಬೇಕು ಅದರ ಮುಂಚೆ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡಿದ್ರೆ ನಿಮ್ಮದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ಸಿಗ್ನೇಚರ್ ಆಗಿರೋವಂಥ ಒಂದು
ಒಂದು ಲೆಟರ್, ಅದರಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಇರಬೇಕು, ಮತ್ತು ಕ್ಯಾಟ್ ಸರ್ಟಿಫಿಕೇಟ್, PWBD ಸರ್ಟಿಫಿಕೇಟ್, 10th ಮಾರ್ಕ್ ಶೀಟ್, ಹಾಗೆ TIT ಸರ್ಟಿಫಿಕೇಟ್, ಆಲ್ ಮಾರ್ಕ್ ಶೀಟ್ಸ್, ಹಾಗೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್, ಹಾಗೆ ಆಲ್ ಮಾರ್ಕ್ ಶೀಟ್ ಕಾರ್ಡ್ಸ್ ನೀಡಬೇಕಾಗುತ್ತೆ. ಇದು CGP ಕನ್ವೊಕೇಶನ್ ಸರ್ಟಿಫಿಕೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಐಡೆಂಟಿ ಪ್ರೂಫ್ಗೋಸ್ಕರ ನಿಮ್ದು ಆಧಾರ್, ಪ್ಯಾನ್ ಯಾವುದಾದ್ರೂ ಒಂದು ನೀಡ್ಬೋದಾಗಿರುತ್ತೆ. ಆರ್ ರಿಲೆವೆಂಟ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಕೂಡ ನೀವು ನೀಡಬೇಕಾಗುತ್ತೆ. ಸೊ ಈ ಒಂದು ವೇಕೆನ್ಸಿಗೆ ನಿಮಗೆ ಜೂನ್ 17ನೇ ತಾರೀಕಿಂದ ಹಿಡಿದು ಜುಲೈ 17ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋರು ಅಂತ ಈಗಲಿಂದಲೇ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್.